ಬೆಂಗಳೂರಿನಲ್ಲಿ ಸರ್ಕಾರಿ ಆಫೀಸ್ಗಳು ಓಪನ್ ಇದ್ರೂ ಕೂಡ ಅಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ನೌಕರರೇ ಇಲ್ಲ. ಸರ್ಕಾರಿ ಆಫೀಸ್ನಲ್ಲಿ ನೌಕರರೇ ಇಲ್ಲ. ಮುಷ್ಕರ ಹಿನ್ನೆಲೆಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಹಾಜರಾತಿ ಇಳಿಮುಖಗೊಂಡಿದೆ. ನಿನ್ನೆಯೂ ರಜೆ, ಇವತ್ತು ರಜೆ ತೆಗೆದುಕೊಂಡಿದ್ದಾರೆ ಸರ್ಕಾರಿ ನೌಕರರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಸರ್ಕಾರಿ ಕಚೇರಿಗಳು ಓಪನ್ ಇದ್ರೂ ಕೂಡ ಅಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ನೌಕರರು ಇಲ್ಲ. ಕಚೇರಿಗಳು ಖಾಲಿ ಹೊಡಿತಾ ಇರುವಂತಹ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಬೆಂಗಳೂರಿನ ಸರ್ಕಾರಿ ಕಚೇರಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಕಚೇರಿ ಕಂಪ್ಲೀಟ್ಲಿ ಖಾಲಿಯಾಗಿದೆ. ಪೊಲೀಸ್ ಪ್ರೊಟೆಕ್ಷನ್ ಒಂದಿಗೆ ಅಲ್ಲಿ ಸ್ವಲ್ಪ ಜನ ಮಾತ್ರ ಕೆಲಸ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಒಂದು ಕಡೆ ಈ ಮುಷ್ಕರಕ್ಕೆ ಪರೋಕ್ಷವಾಗಿ ಬೆಂಬಲವನ್ನ ವ್ಯಕ್ತಪಡಿಸಿದ್ರೆ, ಮಗದೊಂದು ಕಡೆ ಅಲ್ಲಿ ಓಡಾಟಕ್ಕೆ ಬಸ್ಗಳು ಇಲ್ಲ, ಆಟೋಗಳು ಇಲ್ಲದಂತಾಗಿದೆ. ಬಂದ ಎರಡನೇ ದಿನ ಸರ್ಕಾರಿ ನೌಕರಿಗೂ ಕೂಡ ಅದರ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ನಾವೀಗ ಬೆಂಗಳೂರಿನ ವಿಶ್ವೇಶ್ವರಯ್ಯ ಕಟ್ಟಡದಲ್ಲಿದ್ದೇವೆ. ಇಲ್ಲಿ ಸುಮಾರು 23 ಸರ್ಕಾರಿ ಕಚೇರಿಗಳು, ನಿಗಮಗಳು, ಮಂಡಳಿಗಳು, ಆಯೋಗಗಳು ಎಲ್ಲವೂ ಕೂಡ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆದರೆ ಇಷ್ಟು ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಸರ್ಕಾರಿ ನೌಕರರ ಬರ ಎದ್ದು ಕಾಣ್ತಾ ಇದೆ. ಒಟ್ಟು ಸರ್ಕಾರಿ ನೌಕರರ ಅರ್ಧಕ್ಕಿಂತಲೂ ಕಡಿಮೆ ಸಂಖ್ಯೆಯಲ್ಲಿ ನೌಕರರು ಇಲ್ಲಿಗೆ ಬಂದಿದ್ದಾರೆ. ಯಾಕೆಂತಂದರೆ ಬಂದ್ ಇರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸಂಚಾರ ವ್ಯವಸ್ಥೆಯಲ್ಲಿ ವ್ಯತ್ಯಯ ಆಗಿದೆ. ಆದರೆ ಸರ್ಕಾರಿ ಕಚೇರಿಗಳ ಮುಖ್ಯಸ್ಥರು ಅಂದರೆ ಅಧಿಕಾರಿ ವರ್ಗದವರು ಮಾತ್ರ ತಮ್ಮ ಕಾರುಗಳಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಆದರೆ ಬಸ್ಸನ್ನೇ ಅವಲಂಬಿಸಿರುವಂತಹ ಸರ್ಕಾರಿ ನೌಕರರು ತಮ್ಮ ಸರ್ಕಾರಿ ಕಚೇರಿಗಳಿಗೆ ಬರಲಾಗದೇನೆ ಮನೆಯಲ್ಲೇ ಉಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೀಗ ಒಳಗಡೆ ಹೋಗೋಣ. ವಿಶ್ವೇಶ್ವರಯ್ಯ ಟವರ್ನ ಒಂದಷ್ಟು ಸರ್ಕಾರಿ ಕಚೇರಿಗಳಿಗೆ ಹೋಗಿ ಭೇಟಿ ಕೊಡೋಣ. ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅದನ್ನು ನಾನು ನಿಮಗೆ ಹೇಳ್ತೇನೆ. GPO ಕಟ್ಟಡದಲ್ಲಿ ಒಂದು ಸರ್ಕಾರಿ ಕಚೇರಿ ಇದೆ. ಆರಂಭದಲ್ಲಿ ಇದು ಸಿಗುತ್ತೆ. ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ ಋಣ ನಿರ್ವಹಣೆ ನಿರ್ದೇಶನಾಲಯ. ಇಲ್ಲಿ ಕೂಡ ಸರ್ಕಾರಿ ನೌಕರರು ಕೆಲವರು ಬರೋಕ್ಕಾಗಲಿಲ್ಲ. ನಾವು ನೋಡ್ತಾ ಇರ್ಬೋದು ನೇರವಾಗಿ ಖಾಲಿ ಚೇರ್ ಕೂಡ ಇಲ್ಲಿದೆ. ಇಲ್ಲಿ ಬಸ್ ಸಂಚಾರ ಇಲ್ಲದ ಕಾರಣ ಸರ್ಕಾರಿ ನೌಕರರು ಕೂಡ ಬರೋದಕ್ಕೆ ಇಲ್ಲಿ ಕಷ್ಟಪಟ್ಟಿದ್ದಾರೆ. ಕೆಲವರು ಬರೋಕ್ಕಾಗ್ದೇ ಮುಖ್ಯಸ್ಥರಿಗೆ ಫೋನ್ ಮಾಡಿ ಹೇಳ್ಬಿಟ್ಟಾರೆ, ಈ ಥರ ಬಸ್ ಸಿಗಲಿಲ್ಲ, ಆಟೋ ಸಿಗ್ತಾ ಇಲ್ಲ, ಬರೋಕ್ಕಾಗ್ತಿಲ್ಲ ಅಂತ. ಇಲ್ಲೂ ಕೂಡ ತುಂಬ ಖಾಲಿ ಚೇರ್ಗಳಿದ್ದಾವೆ. ಅಂದರೆ ನೌಕರರ ಬರ ಈ ಕಚೇರಿಯಲ್ಲೂ ಕೂಡ ಎದ್ದು ಕಾಣ್ತಾ ಇದೆ. ಮತ್ತೊಂದೆರಡು ಸರ್ಕಾರಿ ಕಚೇರಿಗಳನ್ನ ನಾನು ನಿಮಗೆ ತೋರಿಸ್ತೇನೆ. ಅಲ್ಲಿ ಹೇಗಿದೆ ಚಿತ್ರಣ ನೋಡೋಣ. ಸಣ್ಣ ಉಳಿತಾಯ ಇಲಾಖೆ ಕಚೇರಿ ಮುಂದೆ ನಾವಿದ್ದೇವೆ. ಇಲ್ಲಿ ಕೆಲವು ನೌಕರರು ಟ್ರೈನಲ್ಲಿ ಬಂದಿದ್ದಾರೆ. ಅವ್ರ ಹತ್ರನೂ ಮಾತಾಡ್ಸೋಣ. ಮೇಡಮ್, ಇವತ್ತು ನಿನ್ನೆ ಬಂದಿತ್ತು, ನಿಮ್ಗೆ ಸಮಸ್ಯೆ ಆಗಲಿಲ್ಲ ಕಚೇರಿಗೆ ಬರೋಕ್ಕೆ? ಕೆಲವು ಸಾರಿ ಎಲ್ರಿಗೂ ಹೆಣ್ಮಕ್ಳಿಗೆ ಸಮಸ್ಯೆ ಆಗಿದೆ ಸರ್. ಹೆಣ್ಮಕ್ಳು ಕಷ್ಟಪಟ್ಟು ಬಂದಿದ್ದಾರೆ. ಸೊ ಕೆಲವರಲ್ಲಿ ನಾವೆಲ್ಲ ಟ್ರೈನಲ್ಲಿ ಬಂದಿದ್ದೀವಿ. 2-3 ಟ್ರೈನ್ಗಳನ್ನು ಹತ್ಕೊಂಡು ಜಂಪ್ ಹೊಡ್ಕೊಂಡು ಬಂದಿದ್ದೀವಿ. ಇಂಥ ಪರಿಸ್ಥಿತಿ ಆಗಿದೆ. ಕೆಲವರು ಹೆಣ್ಮಕ್ಳು ವೆಹಿಕಲ್ಸ್ಗಳಲ್ಲಿ ಬಂದಿದ್ದಾರೆ. ಕೆಲವರು ಬಸ್ಸುಗಳಲ್ಲಿ ಪರದಾಡಿದ್ದಾರೆ. ಕೆಲವರು ಲೇಟಾಗಿ ಹೋಗಿದ್ದಾರೆ ಮನೆಗಳಿಗೆ, 1 ಅವರ್ ಈ ಥರ ಲೇಟಾಗಿ ಹೋಗಿದ್ದಾರೆ. ಸೊ ಹೀಗಾಗಿ ಕೆಲವು ಸಮಸ್ಯೆಗಳಾಗಿದೆ. ಕೆಲವ್ರಿಗೆ ಅನುಕೂಲ ಆಗಿದೆ, ಕೆಲವ್ರಿಗೆ ಅನಾನುಕೂಲ ಅಂತೂ ಆಗಿದೆ ಬಂದಿನಿಂದ. ನೀವು ಅಬ್ಸರ್ವ್ ಮಾಡಿದಂಗೆ ನಾರ್ಮಲ್ ಆಗಿ ಸರ್ಕಾರಿ ಕಚೇರಿಗಳಲ್ಲಿ ಸಾಕಷ್ಟು ನೌಕರರು ಬರೋಕ್ಕಾಗಲಿಲ್ಲ ಅಲ್ಲ? ಆಗಲಿಲ್ಲ ಸರ್, ಖಂಡಿತ. ಒಂದು 50% ಅಷ್ಟೇ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇನ್ನೊಂದು 50% ಜನ ಬಂದಿಲ್ಲ. ಈ ಸಮಸ್ಯೆನ ಹೆಣ್ಮಕ್ಳು ಭಾಳ ಹೆದರ್ಸಿದ್ದಾರೆ. ಯಾಕೆಂದರೆ ಒಂದು ಭಯದ ವಾತಾವರಣ ಇರೋದ್ರಿಂದ ಬಂದ್ ಹೇಗಾಗುತ್ತೋ, ಏನಾಗುತ್ತೋ, ಯಾರು ಕಲ್ಲಲ್ಲಿ ಹೊಡಿತಾರೋ ಅನ್ನುವಂಥ ಕೆಲವು ಭಯ ಇರೋದು ಒಂದು ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಕೆಲವು ಹೆಣ್ಮಕ್ಳು ಬಂದಿಲ್ಲ. ಗಂಡ್ಮಕ್ಳು ಸ್ವಲ್ಪ ಅನಾನುಕೂಲ ಆಗಿದೆ. ಆದರೂ ಕೆಲವರು ವೆಹಿಕಲ್ಸ್ಗಳಲ್ಲಿ ತಮ್ಮ ಓನ್ ವೆಹಿಕಲ್ಸಲ್ಲಿ ಬಂದಿದ್ದಾರೆ. ಇನ್ನೊಬ್ರು ಮಹಿಳಾ ಸರ್ಕಾರಿ ನೌಕರರು ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ನಿಮ್ಗೆ ಯಾವ ರೀತಿ ಸಮಸ್ಯೆ ಆಯ್ತು ಮೇಡಮ್? ಯಲಹಂಕದಿಂದ ಬರ್ತಾ ಇರೋದು ಭಾಳ ತೊಂದರೆ ಆಯಿತು. ಮಾತ್ರ ಯಲಹಂಕದಿಂದ 1-2 ಬಸ್ಸಾಗ ಅಷ್ಟೇ ಬಿಟ್ಟಿದ್ದು. ನಮಗೆ ಡ್ರಾಪ್ ತೊಗೊಂಡು ಬಂದ್ವಿ. ಬಸ್ ಅದು ಸ್ವಲ್ಪ ಭಯನ ಆಯಿತು, ತೊಂದರೆ ಆಯಿತು. ಇವತ್ತು ಇನ್ನೂ ಕಷ್ಟ ಆಯಿತು ಸರ್, ತೊಂದರೆ ಆಯಿತು. ನೆನ್ನೆಗಿಂತ ಇವತ್ತು ಸಾಯಂಕಾಲ ಸ್ವಲ್ಪ ಬಸ್ಸುಗಳು ಬಿಟ್ಟಿದ್ರು. ಇವತ್ತು ಭಾಳ ವಿರಳಾಯಿತು ಬಸ್, ಎಲ್ಲೋ ಒಂದೊಂದು ದೂರಕ್ಕೆ ಕಾಣಿಸ್ತಾ ಇತ್ತು. ಸರ್ಕಾರಿ ನೌಕರರ ಅಳಲು ಏನಂತಂದರೆ ನಿನ್ನೆ ಸ್ವಲ್ಪ ಸಮಸ್ಯೆ ಇದ್ರೂ ಕೂಡ ಅಷ್ಟೇನು ಬಾಧಿಸಲಿಲ್ಲ. ಆದರೆ ಇವತ್ತು ಮಾತ್ರ ಭಾಳ ಸಮಸ್ಯೆ ಆಯಿತು ಅನ್ನುವಂತಹ ಅಭಿಪ್ರಾಯ ನೀವು ಹೇಳ್ತಾರೆ. ಇಲ್ಲೂ ಕೂಡ ನೋಡ್ಬೋದು ಎಲ್ಲರೂ ನೌಕರರು ಬಂದವ್ರೆ. ಆದರೆ ಇನ್ ಟೈಮಿಗೆ ಬರೋಕ್ಕಾಗಲಿಲ್ಲ ಅಂತಂದ್ರೂ 1 ಅವರ್ 1.5 ಅವರ್ ಲೇಟಾಗಿ ಬಂದಿದ್ದಾರೆ. ಆದರೆ ಅದಕ್ಕೂ ಮುಂಚೆ ಮುಖ್ಯಸ್ಥರಿಗೆ ಹೇಳಿಬಿಟ್ಟಿದ್ದಾರೆ ಈ ಥರ ಸಮಸ್ಯೆ ಇದೆ, ಬೇಗ ಬರೋಕ್ಕಾಗಲಿಲ್ಲ ಅಂತ. ಒಟ್ಟಾರೆಯಾಗಿ ಎರಡನೇ ದಿನದ ಬಂದ್ ಬಿಸಿ ಸರ್ಕಾರಿ ನೌಕರರಿಗೆ ದೊಡ್ಡ ಮಟ್ಟದಲ್ಲೇ ತಟ್ಟಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಸೂದ್ ದೊಡ್ಡಬಾಗಿಲು, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಇನ್ನು ಬೆಂಗಳೂರಿನ ವಿಧಾನಸೌಧದಿಂದ ನಮ್ಮ ಪ್ರತಿನಿಧಿ ಮಸೂದ್ ನಮ್ಮೊಂದಿಗೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಮಸೂದ್, ವಿಶ್ವೇಶ್ವರಯ್ಯ ಟವರ್ನಿಂದ ಎಲ್ಲವನ್ನು ನೀವು ತೋರಿಸಿದ್ರಿ. ತುಂಬಾ ಸ್ವಲ್ಪ ಜನ ಬಂದು ಅಲ್ಲಿ ಕೆಲಸ ಮಾಡ್ತಿದ್ದಾರೆ.
ನಿನ್ನೆಗಿಂತಲೂ ಇವತ್ತು ಪ್ರತಿಭಟನೆಯ ಸ್ವರೂಪ ತೀವ್ರವಾದಂಗೆ ಕಾಣ್ತಾ ಇದೆ. ಕಲಬುರಗಿಯ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಪ್ರತಿಭಟನಾ ನಿರತರನ್ನ ಅಲ್ಲಿ ಪೊಲೀಸರು ವಶಕ್ಕೆ ಪಡ್ಕೊಂಡು ತಮ್ಮ ಪೊಲೀಸ್ ವ್ಯಾನ್ ಮುಖಾಂತರ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಅಲ್ಲಿ ಸರ್ಕಲ್ ಮಾಡಿ ಪ್ರತಿಭಟನೆಯನ್ನ ಎಲ್ಲಾ ಕಾರ್ಮಿಕರು ಮಾಡ್ತಾ ಇದ್ರು. ಯಾರು ಜಾಸ್ತಿ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಪ್ರಚೋದಿಸ್ತಾ ಇದ್ರು, ಅವರನ್ನ ಇದೀಗ ಪೊಲೀಸರು ಬಂಧಿಸಿ ಕರ್ಕೊಂಡು ಹೋಗಿರುವಂತಹ ದೃಶ್ಯ ಕಲಬುರಗಿಯಲ್ಲಿ ಕಂಡು ಬರ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಅವರಿಂದ. ಪ್ರವೀಣ್, ಸದ್ಯಕ್ಕೆ ಪರಿಸ್ಥಿತಿ ಏನಿದೆ, ಏನೇನಾಗ್ತಾ ಇದೆ? ಸಭಾ ಕಲಬುರಗಿಯ ಒಂದು ರೈಲ್ವೆ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಇವತ್ತು ಬೆಳಗ್ಗೆ 11:20ಕ್ಕೆ ಒಂದು ರೈಲ್ ರೋಕೋ ಚಳುವಳಿ ನಡೆಸಲು ಹೋರಾಟಗಾರರು ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆ ಹಿಡಿದು ಯಾವುದೇ ಕಾರಣಕ್ಕೂ ರೈಲ್ ರೋಕೋ ಮಾಡಬಾರ್ದು ಅಂತ ಹೇಳಿ ಒಂದು ರೈಲ್ನ ಮುಂಭಾಗದಲ್ಲಿ ಒಂದು ತಡೆ ಹಿಡಿದಿದ್ರು, ಒಂದು ನಿಲ್ದಾಣದ ಹೊರಗಡೆ. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಹೋರಾಟಗಾರರ ನಡುವೆ ಒಂದು ಮಾತಿನ ಚಕಮಕಿ ನಡೆದಿದ್ದು, ಹೋರಾಟಗಾರರಂತಹ ಮಾರುತಿ ಮಾನ್ಪಡೆ ಸೇರಿದಂತೆ ಹಲವರನ್ನು ಪೊಲೀಸರು ಬಂಧಿಸಲು ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಅವರಿಬ್ಬರ ಒಂದು ಹೋರಾಟಗಾರರ ನಡುವೆ ಒಂದು ಮಾತಿನ ಚಕಮಕಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮಾರುತಿ ಮಾನ್ಪಡೆಯವರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ವಶಕ್ಕೆ ಪಡೆಯಬಾರದು, ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರ ಬೆಂಬಲಿಗರು, ನೂರಾರು ಬೆಂಬಲಿಗರು ಈ ಒಂದು ರೈಲು ನಿಲ್ದಾಣದ ಮುಂಭಾಗದಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ಸೊ ಈ ಘಟನಾ ಸ್ಥಳಕ್ಕೆ ಕಲಬುರಗಿ ಎಸ್ಪಿ ಆದಂತಹ ಎನ್ ಶಶಿಕುಮಾರ್ ಕೂಡ ಭೇಟಿ ಕೊಟ್ಟಿದ್ದು ಹೋರಾಟಗಾರರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಸಭಾ ಓಕೆ, ಅಲ್ಲಿ ಪ್ರತಿಭಟನಾಕಾರರಲ್ಲಿ ಮಹಿಳೆಯರೇ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಾ ಇದ್ದಾರೆ. ಪ್ರವೀಣ್, ಈಗಲೂ ಕೂಡ ಸ್ಥಳದಲ್ಲೇ ಇದ್ದಾರಾ ಅವರು? ಹೌದು, ಈಗಾಗಲೇ ಈ ಒಂದು ಮಾರುತಿ ಮಾನ್ಪಡೆ ಅವರನ್ನು ಬಂಧನ ಆದ ಕೂಡಲೇ ಅವರೆಲ್ಲರೂ ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಬಂಧನ ಮಾಡಬಾರ್ದು, ಯಾಕಂದ್ರೆ ನಾವು ರೈಲ್ ರೋಕೋ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಹಿಂದೆನೂ ಕೂಡ ಹೇಳಿದ್ವಿ, ಮನವಿ ಕೂಡ ಕೊಟ್ಟಿದ್ವಿ. ಹೀಗಾಗಿ ಮಾರುತಿ ಮಾನ್ಪಡೆ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಅದರಲ್ಲೂ ಕೂಡ ಪ್ರಮುಖವಾಗಿ ಮಹಿಳೆಯರೇ ಜಾಸ್ತಿ, ಯಾಕಂದ್ರೆ ಅಂಗನವಾಡಿಯ ಅಡುಗೆ ಕಾರ್ಯಕರ್ತರು ಸೇರಿದಂತೆ ಇನ್ನಿತರ ಕಾರ್ಮಿಕ ವರ್ಗದ ಒಂದು ಮಹಿಳೆಯರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ರು. ಅವರೆಲ್ಲರೂ ಒಕ್ಕೊರಲಿಂದ ಮಾರುತಿ ಮಾನ್ಪಡೆಯವರ ಒಂದು ಬಿಡುಗಡೆ ಮಾಡಬೇಕು, ಈಗ ಯಾವುದೇ ಕಾರಣಕ್ಕೂ ಬಂಧನ ಮಾಡಬಾರ್ದು ಅಂತ ಹೇಳಿ ಇದೀಗ ರೈಲು ನಿಲ್ದಾಣದ ಮುಂಭಾಗದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಸಭಾ ಓಕೆ ಪ್ರವೀಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರಿನಲ್ಲಿ ಟೌನ್ ಹಾಲ್ನಿಂದ ರಾಜಭವನಕ್ಕೆ ಹೋಗ್ತಾ ಇರುವಂತಹ ರ್ಯಾಲಿಯನ್ನ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಸುಮಾರು ಜನ ಕಾರ್ಮಿಕರು ತಮ್ಮ ಬೇಡಿಕೆ ಈಡೇರಿಕೆಗೋಸ್ಕರ ರೋಡಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಮಗದೊಂದು ತುಂಬಾ ಸೂಕ್ಷ್ಮವಾಗಿ ವಿಚಾರಿಸಬೇಕಾಗಿರುವಂತಹ ಅಂಶ ಏನಂದ್ರೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಅಷ್ಟೇ ಪ್ರಮಾಣದಲ್ಲಿದೆ. ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಈ ಮೆರವಣಿಗೆ ಸಾಗ್ತಾ ಇದೆ. ಬೆಂಗಳೂರಿನ ಟೌನ್ ಹಾಲ್ನಿಂದ ರಾಜಭವನವರೆಗೂ ಕಾರ್ಮಿಕರು ಮೆರವಣಿಗೆಯನ್ನ ಮಾಡ್ತಿದ್ದಾರೆ. ಸಾರ್ವಜನಿಕ ಉದ್ದಿಮೆಗಳ ಖಾಸಗೀಕರಣ ಬೇಡವೇ ಬೇಡ. ಬಂಡವಾಳಗಳ ಪರವಾಗಿರುವ ಕೇವಲ ಬೆಂಗಳೂರಿನಲ್ಲಿ ಮಾತ್ರವಲ್ಲ, ರಾಜ್ಯದ ನಾನಾ ಭಾಗದಲ್ಲಿಯೂ ಕೂಡ ಭಾರತ್ ಬಂದ್ನ ಬಿಸಿ ಜಾಸ್ತಿ ಆಗ್ತಾ ಇದೆ. ಕಲಬುರಗಿ ಭಾಗದ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸಿದ್ವಿ. ಆದ್ರೆ ಸದ್ಯಕ್ಕೆ ತೋರಿಸ್ತಾ ಇರುವಂತಹ ದೃಶ್ಯ ಬೆಂಗಳೂರಿನ ಟೌನ್ ಹಾಲ್ ಎದುರುಗಡೆ. ಅಲ್ಲಿ ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಸೇರ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಘೋಷಣೆಗಳನ್ನ ಕೂಗ್ತಾ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಮಗದೊಂದು ಕಡೆ ಕಲಬುರಗಿ ಭಾಗದ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಪ್ರತಿಭಟನಾ ನಿರತರನ್ನ ಅಲ್ಲಿ ಪೊಲೀಸರು ವಶಕ್ಕೆ
ಪಡ್ಕೊಂಡು ಹೋಗಿದ್ದಾರೆ. ಪ್ರತಿಭಟನಾಕಾರರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಜಾಸ್ತಿ ಪ್ರಮಾಣದಲ್ಲಿ ಕಲಬುರಗಿಯಲ್ಲಿ ಮಹಿಳೆಯರು ಇದ್ದಾರೆ. ಸ್ಥಳದಲ್ಲೇ ಕೂತ್ಕೊಂಡು ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿಯೂ ಕೂಡ ಎಐಟಿಯುಸಿ ಅವರು ಎಲ್ಲರೂ ಕೂಡ ಸೇರ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಲ್ಲಿ ರೋಡ್ ಕಂಪ್ಲೀಟ್ಲಿ ಬ್ಲಾಕ್ ಮಾಡಲಾಗಿದೆ. ರ್ಯಾಲಿ ಕೂಡ ಒಂದು ಕಡೆ ನಡೀತಾ ಇದೆ. ರ್ಯಾಲಿ ನಡೀತಾ ಇರುವಂತಹ ದೃಶ್ಯ ಬೆಂಗಳೂರಿನ ಟೌನ್ ಹಾಲ್ ಭಾಗದ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಗದೊಂದು ಭಾಗ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಪ್ರೊಟೆಸ್ಟ್ ನಡೀತಾ ಇದೆ ಅನ್ನೋದು, ಅಲ್ಲಿ ಲೇಡಿ ಕಾನ್ಸ್ಟೇಬಲ್ಸ್ ಬಂದು ಕೂಡ ಮಹಿಳೆಯರನ್ನ ಚದರಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಮಹಿಳೆಯರು ಸ್ಥಳದಲ್ಲೇ ಕೂತ್ಕೊಂಡು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಕಲಬುರಗಿಯಲ್ಲಿ ಮಾರುತಿ ಮಾಲ್ಪಾಡೆ ಅನ್ನುವಂತಹ ಪ್ರತಿಭಟನಾಕಾರರನ್ನ ಅಲ್ಲಿ ಪೊಲೀಸರು ವಶಕ್ಕೆ ಪಡ್ಕೊಂಡು ವ್ಯಾನ್ ನಲ್ಲಿ ಕೂರಿಸಿಕೊಂಡು ಹೋಗಿದ್ದಾರೆ. ತುಂಬಾ ಜನ ತಮಗೆ ಆಗಿರುವಂತಹ ಸಂಕಟವನ್ನ ಅಲ್ಲಿ ತೋಡ್ಕೊಳ್ತಿದ್ದಾರೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂತಹ ಒಂದು ಬೋರ್ಡ್ ಅನ್ನ ಹಿಡ್ಕೊಂಡು ಕಲಬುರಗಿ ಭಾಗದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ನೂರಾರು ಜನ ಮಹಿಳೆಯರು, ಪುರುಷರಿಗಿಂತ ಮಹಿಳೆಯರ ಪ್ರಮಾಣವೇ ಅಲ್ಲಿ ಜಾಸ್ತಿ ನಮಗೆ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಲೇಡಿ ಪೊಲೀಸರನ್ನು ಕೂಡ ಜಾಸ್ತಿ ನಿಯೋಜನೆಗೊಳಿಸಲಾಗಿದೆ. ಪೊಲೀಸರು ಮತ್ತು ಅಲ್ಲಿ ಪ್ರತಿಭಟನಾ ನಿರತರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಅಲ್ಲಿ ಸ್ಥಳದಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಒಬ್ಬ ಮಹಿಳೆ ಮೋಸ್ಟ್ಲಿ ಅಸ್ವಸ್ಥರಾಗಿದ್ದಾರೆ, ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಕಲಬುರಗಿ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಮಗದೊಂದು ಭಾಗ ಬೆಂಗಳೂರಿನ ಟೌನ್ ಹಾಲ್ ನಿಂದ ರಾಜಭವನದವರೆಗೂ ಸುಮಾರು ಕಾರ್ಮಿಕರು ಸೇರ್ಕೊಂಡು ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಕಲಬುರಗಿ ಭಾಗದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಹಲೋ ಈ ಕಡೆ ತೋರಿ ಮಿತಿಯನ್ನು ಹೆಚ್ಚಿಸಬೇಕು. ಅಸಂಘಟಿತ ಕಾರ್ಮಿಕರಿಗೆ ಭವಿಷ್ಯ ನಿಧಿ ಜಾರಿಯಾಗಲಿ. ಅಸಂಘಟಿತ ಕಾರ್ಮಿಕರಿಗೆ ಭವಿಷ್ಯ ನಿಧಿ ಜಾರಿಯಾಗಲಿ. ಈ ನೌಕರಿಗೆ ಕನಿಷ್ಠ 18,000 ಆಗಲೇಬೇಕು. ಈ ನೌಕರಿಗೆ ಕನಿಷ್ಠ 18,000 ವೇತನ ಆಗಲೇಬೇಕು. ಗುತ್ತಿಗೆ ಪದ್ಧತಿ ಬೇಡ ಬೇಡ ಗುತ್ತಿಗೆ ಪದ್ಧತಿ ಬೇಡವೇ ಬೇಡ ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ. ಎಸ್, ಘೋಷಣೆಗಳನ್ನ ನೀವು ಕೂಡ ಕೇಳಿಸ್ಕೊಳ್ತಾ ಇದ್ದೀರಾ ವೀಕ್ಷಕರೇ. ಬೆಂಗಳೂರಿನ ಟೌನ್ ಹಾಲ್ ನಿಂದ ರಾಜಭವನದವರೆಗೂ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಡಿ ನೌಕರರಿಗೆ ಸುಮಾರು 18,000 ಸಂಬಳ ಬೇಕೇ ಬೇಕು ಅನ್ನುವಂತಹ ಬೇಡಿಕೆಯನ್ನ ಕೂಗ್ತಾ ಇದ್ದಾರೆ. ಗುತ್ತಿಗೆ ಪದ್ಧತಿ ನಮಗೆ ಬೇಡವೇ ಬೇಡ, ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ರ್ಯಾಲಿಯಲ್ಲಿ ಸಾವಿರಾರು ಜನ ಕಾರ್ಮಿಕರು ತೊಡಗಿಸಿಕೊಂಡಿದ್ದಾರೆ ತಮ್ಮನ್ನ. ಬೆಂಗಳೂರಿನ ಟೌನ್ ಹಾಲ್ ನಿಂದ ಇದೀಗ ರಾಜಭವನದವರೆಗೂ ಈ ಕಾಲ್ನಡಿಗೆ ಸಾಕೊಂಡು ಬಂದಿದೆ. ಪೊಲೀಸ್ ಪ್ರೊಟೆಕ್ಷನ್ ಕೂಡ ತುಂಬಾ ಜಾಸ್ತಿ ಪ್ರಮಾಣದಲ್ಲಿದೆ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಸಾವಿರಾರು ಜನ ಕಾರ್ಮಿಕರು ತಮ್ಮ ಬೇಡಿಕೆ ಈಡೇರಿಕೆಗೋಸ್ಕರ ಪ್ರತಿಭಟನೆಯಲ್ಲಿ ತೊಡ್ಕೊಂಡಿದ್ದಾರೆ. ನಿನ್ನೆಕಿನ ಇವತ್ತು ಪ್ರತಿಭಟನೆಯ ಕಾವು ತುಂಬಾ ಜಾಸ್ತಿ ಆಗಿದೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ ಅವರಿಂದ. ಪವಿತ್ರ, ನಿನ್ನೆಕಿನ ಇವತ್ತು ಪ್ರತಿಭಟನೆಯ ಕಾವು ಜಾಸ್ತಿ ಆಗ್ತಾ ಇದೆ. ಯಾವ ಸ್ಥಳದಲ್ಲಿದ್ದೀರಾ, ಹೇಗಿದೆ ಪರಿಸ್ಥಿತಿ? ಈಗ ಟೌನ್ ಹಾಲ್ ನಿಂದ ಬೃಹತ್ ರ್ಯಾಲಿ ಆರಂಭವಾಗಿದೆ. ರಾಜಭವನ ಚಲೋ ಅನ್ನುವಂತ ರ್ಯಾಲಿ ಇವತ್ತು ಇತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಕಾರ್ಮಿಕ ನೀತಿಯನ್ನ ವಿರೋಧಿಸಿ. ಸೊ ಈ ಹಿನ್ನೆಲೆಯಲ್ಲಿ ರಾಜಭವನಕ್ಕೆ ಚಲೋ ಅನ್ನುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ರವಾನಿಸಿದ್ದಾರೆ. ಸೊ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಸೇರಿರೋದ್ರಿಂದ ಒಂದಿಷ್ಟು ಬಂದ್ ಆಗಿದ್ರು ಇವತ್ತು ವಾಹನಗಳು ಬೀದಿಗಿಳಿದಿದ್ವು. ಸೊ ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಸಂಭವಿಸಿದೆ. ಕಾರ್ಪೊರೇಷನ್ ಸುತ್ತಮುತ್ತ, ಬನ್ನಪ್ಪ ಪಾರ್ಕ್ ಸುತ್ತಮುತ್ತ ಹಾಗೂ ವಿಧಾನಸೌಧ ಈ ಒಂದು ಸರೌಂಡಿಂಗ್ಸ್ ತುಂಬಾನೇ ಟ್ರಾಫಿಕ್ ಜಾಮ್ ಆಗಿದೆ. ಟೌನ್ ಹಾಲ್ ನ
ಮುಂಭಾಗದಲ್ಲಂತೂ ಸುಮಾರು 1 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಕಂಪ್ಲೀಟ್ ಆಗಿ ಸಂಭವಿಸಿತ್ತು. ಈಗ ಮೈಸೂರು ಬ್ಯಾಂಕ್ ಮಾರ್ಗವಾಗಿ ಟೌನ್ ಹಾಲ್ ನಿಂದ ಮೂವ್ ಆಗಿರುವಂತಹ ರ್ಯಾಲಿ ಮೈಸೂರು ಬ್ಯಾಂಕ್ ಮಾರ್ಗವಾಗಿ ಮಹಾರಾಣಿ ಸರ್ಕಲ್ ಅಲ್ಲಿದೆ, ಅಲ್ಲಿಂದ ಫ್ರೀಡಂ ಪಾರ್ಕ್ಗೆ ಅವ್ರನ್ನ ಕಳಿಸ್ತಾರೆ. ರಾಜಭವನ ಚಲೋಗೆ ಅವಕಾಶವನ್ನ, ರಾಜಭವನಕ್ಕೆ ಹೋಗೋದಕ್ಕೆ ಕಾರ್ಮಿಕರಿಗೆ ಅವಕಾಶವನ್ನ ಕೊಡೋದಿಲ್ಲ. ಸೊ ಅದರಿಂದ ಪೊಲೀಸರ ಜೊತೆ ವಾಗ್ವಾದ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದು ಕಡೆಗೆ ಬೆಳಗ್ಗೆ ಅಹಿತಕರ ಘಟನೆ ನಡೆದಿರೋದ್ರಿಂದ ಬಿಎಂಟಿಸಿ ಸಂಚಾರ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಆದ್ರೆ ಇನ್ನುಳಿದಂತೆ ಜನ ಸ್ವಂತ ವಾಹನದಲ್ಲಿ ಬಳಸುವವರು ಸಾಮಾನ್ಯವಾಗಿ ರಸ್ತೆಯನ್ನ ಬರ್ತಾ ಇದ್ದಾರೆ. ಆದ್ರೆ ಈ ಸರೌಂಡಿಂಗ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ. ಓಕೆ ಪವಿತ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಇನ್ನು ಕಲಬುರಗಿ ಭಾಗದಲ್ಲಿಯೂ ಕೂಡ ಪ್ರತಿಭಟನೆಯ ಕಾವು ಜಾಸ್ತಿ ಆಗ್ತಾ ಇದೆ. ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಅವರಿಂದ. ಪ್ರವೀಣ್, ನಾವು ನೋಡ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ಪ್ರತಿಭಟನೆಯ ಕಾವು ಜಾಸ್ತಿ ಆಗ್ತಾನೆ ಇದೆ, ಪರಿಸ್ಥಿತಿ ಮಿತಿ ಮೀರ್ತಾ ಇದೆ ಅಂತ ಅನಿಸ್ತಾ ಇದೆ. ಹೇಗಿದೆ ಸ್ಥಳದಲ್ಲಿ ವಾತಾವರಣ? ಹೌದು ಸಭಾ, ಈ ಒಂದು ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದೀಗ ತೀವ್ರ ಸ್ವರೂಪದ ಪಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಮಾರುತಿ ಮಾನ್ಪಡೆ ಅವರ ಬಂಧನ ಆದ ನಂತರ ಇದೀಗ ಹೋರಾಟ ಮತ್ತಿಟ್ಟು ಜೋರಗೊಂಡಿದ್ದು, ಈಗಾಗಲೇ ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೆಲವರು ಗಾಯಗೊಂಡಿದ್ದು ಅವರನ್ನು ಕೂಡ ಈಗ ಅವರು ತೋರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಏನಂದ್ರೆ ಒಂದು ಪೊಲೀಸರ ಒಂದು ಹಲ್ಲೆ ಆಗಿದೆ ಅಂತ ಹೇಳಿ ಇವರ ಒಂದು ಪ್ರಮುಖ ಆರೋಪ ಆಗಿದೆ. ಯಾಕಂದ್ರೆ ರೈತ ಮುಖಂಡರಂತ ಮಾರುತಿ ಮಾನ್ಪಡೆ ಅವರ ಒಂದು ಬಂಧನ ಆದಂತಹ ಸಂದರ್ಭದಲ್ಲಿ ಈ ಒಂದು ಹೋರಾಟಗಾರರು ಈ ರೀತಿಯ ಒಂದು ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು. ಸೊ ಅವರನ್ನೇ ಮಾತಾಡ್ಸೋಣ. ಹೇಳಿ ಮೇಡಮ್, ಏನಾಗಿದೆ ನಿಮ್ಗೆ? ಪೊಲೀಸರು ಕೈ ಹಿಡಿದು ಜಗ್ಗಾರಿ, ಬಳಿ ಹೊಡೆದಾರ್ರಿ, ನಮ್ಮ ಕೈ ಬಳಿ ಜಗ್ಗಾದ್ರಿ, ಒಟ್ಟು ಕೊಯ್ದಾದ್ರಿ, ಬಳಿ ಕೈ ಕೊಯ್ದಾದ್ರಿ. ನಮಗ ಏನಾಯ್ತು ಹೋರಾಟ? ಎದಕ್ಕೆ ಇಷ್ಟು ಹೋರಾಟ? ಪಗಾರ ಸಲುವಾಗಿ ಬಿಸಿ ಊಟದವ್ರು ಎಲ್ಲಾ ಕಾರ್ಮಿಕರು ಪಗಾರ ಮಾಡ್ಲತ್ತೀರಿ ಸರ್. ನಾವು ನ್ಯಾಯ ಪ್ರಕಾರ ಕೇಳದಿರಿ ಸರ್. ಅವ್ರಿಗೆ ನ್ಯಾಯ ಪ್ರಕಾರ ನಾವು ನ್ಯಾಯ ಕೇಳತ್ತೀರಿ ಸರ್. ಪೊಲೀಸರು ನಮ್ಮ ಮೇಲೆ ದೌರ್ಜನ್ಯ ತೋರಿದ್ದಾರೆ. ಮಹಿಳೆಯರ ಅನ್ನೋದನ್ನು ಅರ್ಥ ಹಿಡ್ಕೊಂಡು ಸೀರೆ ಜಗ್ಗೋದು ಲಾಠಿ ಚಾರ್ಜ್ ಮಾಡಿದ್ದಾರೆ. ಮೈ ಮೇಲೆ ಮಹಿಳೆಯರ ಮೇಲೆ ದೌರ್ಜನ್ಯ ಪೊಲೀಸರಿಗೆ ಧಿಕ್ಕಾರ. ಸಭಾ ಒಟ್ಟಾರೆ ಈ ಒಂದು ಪ್ರತಿಭಟನೆ ತೀವ್ರವಾದ ಸ್ವರೂಪ ಅಂತೂ ಪಡೆದು ಬಿಟ್ಟಿದೆ ಈಗ. ಯಾಕಂದ್ರೆ ಪ್ರಮುಖವಾಗಿ ಪೊಲೀಸರ ಮೇಲೆ ಇವರೊಂದು ಆರೋಪ ಆಗಿದೆ. ಯಾಕಂದ್ರೆ ಪೊಲೀಸರೇ ನಮ್ಮ ಮೇಲೆ ಒಂದು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಈಗ ಅವರೊಂದು ಪ್ರತಿಭಟನೆಯನ್ನು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಏನಂದ್ರೆ ಪ್ರಮುಖವಾಗಿ ಈಗ ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾದಂತಹ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಇಲ್ಲಿ ಅಹಿತಕರ ಘಟನೆ ನಡೀಬಹುದು. ಯಾಕಂದ್ರೆ ಈಗಾಗಲೇ ಪ್ರತಿಭಟನಾಕಾರರು ಕೂಡ ತಮ್ಮ ಪ್ರತಿಭಟನೆಯನ್ನು ತೀವ್ರ ಸ್ವರೂಪರಾಗಿ ಮಾಡಿಕೊಂಡಿದ್ದಾರೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಈ ಒಂದು ರೈಲು ನಿಲ್ದಾಣದ ಮುಂಭಾಗದಲ್ಲಿ ಈಗಾಗಲೇ ನೀಡಲಾಗಿದೆ. ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಈಗ ಈಗಾಗಲೇ 100ಕ್ಕೂ ಹೆಚ್ಚು ಪೊಲೀಸರ ಒಂದು ಭದ್ರತೆಯನ್ನು ಈಗಾಗಲೇ ನೀಡಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಹೋರಾಟಗಾರರನ್ನು ಕೂಡ ಇಲ್ಲಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಯಾರು ಕೂಡ ಈ ಒಂದು ಪೊಲೀಸರ ಒಂದು ಮನವಿಗೆ ಯಾರು ಕೂಡ ಒಪ್ತಾ ಇಲ್ಲ, ತಮ್ಮ ಪ್ರತಿಭಟನೆಯನ್ನು ಬಿಡ್ತಾ ಇಲ್ಲ. ಪ್ರಮುಖವಾಗಿ ರೈತ ಮುಖಂಡರಂತಹ ಮಾರುತಿ ಮಾನ್ಪಡೆ ಅವರ ಒಂದು ಬಿಡುಗಡೆ ಆಗಬೇಕು ಅನ್ನೋದೇ ಇವರ ಪ್ರಮುಖ ಬೇಡಿಕೆಯಾಗಿದೆ. ಯಾಕಂದ್ರೆ ಕಳೆದ ರಾತ್ರಿಯಿಂದಲೂ ಕೂಡ ಚಳಿಯನ್ನು ಲೆಕ್ಕಿಸದೆ ಕೂಡ ಹೋರಾಟವನ್ನು ನಡೆಸಿದ್ರು ಸಭಾ. ಓಕೆ ಪ್ರವೀಣ್ ರೆಡ್ಡಿ, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ. ಕಲಬುರಗಿ ಭಾಗದಿಂದ ಇದೀಗ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾ ಇದ್ದೀವಿ. ಬೆಂಗಳೂರಿನ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಹಲವಾರು ಕಾರ್ಮಿಕ ಸಂಘಟನೆಗಳು ಸೇರ್ಕೊಂಡು ಟೌನ್ ಹಾಲ್ ಮುಂಭಾಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಟೌನ್ ಹಾಲ್ನಿಂದ ರಾಜಭವನದವರೆಗೂ ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಅಲ್ಲಿ ಬೃಹತ್ ರ್ಯಾಲಿ ನಡೀತಾ ಇದೆ. ಸಾವಿರಾರು ಜನ ಕಾರ್ಮಿಕರು ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಹಲವಾರು ಬೇಡಿಕೆಗಳ ಈಡೇರಿಕೆಗೋಸ್ಕರ ಘೋಷಣೆಗಳನ್ನ ಕೂಗ್ತಾ ತಮ್ಮ ಬೇಡಿಕೆಗಳು ಏನೇನಿದೆ ಅದನ್ನ ಮೈಕ್ ನಲ್ಲಿ ಅನೌನ್ಸ್ ಮಾಡ್ತಾ ಇದೀಗ ಪ್ರತಿಭಟನೆಯಲ್ಲಿ ತೊಡ್ಕೊಂಡಿದ್ದಾರೆ. ಸಾವಿರಾರು ಜನ ಕಾರ್ಮಿಕರನ್ನ ಸ್ಕ್ರೀನ್ ಮೇಲೆ ನೀವು ವೀಕ್ಷಿಸ್ತಾ ಇದ್ದೀರಾ.
ಸಿಐಟಿಯು ಹಲವಾರು ಸಂಘಟನೆಗಳು ಸೇರ್ಕೊಂಡು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರ್ಯಾಲಿಯಲ್ಲಿ ತೊಡಕೊಂಡಿದ್ದಾರೆ ಸಾವಿರಾರು ಜನ ಕಾರ್ಮಿಕರು. ಸ್ಕ್ರೀನ್ ಮೇಲೆ ಕೂಡ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ರಾಜಭವನ ಚಲೋ ಚಳುವಳಿಯನ್ನ ಇದೀಗ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬೃಹತ್ ರ್ಯಾಲಿಯನ್ನ ಕೈಗೊಂಡಿದ್ದಾರೆ. ಬಾಗಲಕೋಟೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯೊಂದರಲ್ಲಿ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಅಲ್ಲಿ ಬಿಸಿಯೂಟ ಸಿಬ್ಬಂದಿಗಳನ್ನ ಮುಷ್ಕರಕ್ಕೆ ಕಳುಹಿಸಿದ ಹಿನ್ನೆಲೆಯಲ್ಲಿ ಶಿಕ್ಷಕರು ಹಾಗೂ ಬಿಸಿಯೂಟ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿರುವಂತಹ ಘಟನೆ ಬಾಗಲಕೋಟೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯೊಂದರಲ್ಲಿ ನಡೆದಿದೆ. ಅಲ್ಲಿ ಎಲ್ಲಾ ಕಾರ್ಮಿಕರು ಸೇರ್ಕೊಂಡು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಮುಷ್ಕರಕ್ಕೆ ಬಿಸಿಯೂಟದ ಕಾರ್ಯಕರ್ತರು ಹೋಗಿರ್ಲಿಲ್ಲ, ಸಿಬ್ಬಂದಿಗಳು ಹೋಗಿರ್ಲಿಲ್ಲ. ಸೊ ಹಾಗಾಗಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರವಿ ಹಳ್ಳೂರ್ ಅವರಿಂದ. ರವಿ ಹಳ್ಳೂರ್, ಕಾರ್ಮಿಕರ ಮುಷ್ಕರ ನಡೀತಾ ಇರೋದು, ಆದ್ರೆ ಈ ಸಿಬ್ಬಂದಿಗಳನ್ನ ಯಾಕೆ ಕಳುಹಿಸಿಲ್ಲ ಶಿಕ್ಷಕರು ಮತ್ತೆ ಈ ಶಾಲೆಯವರು? ಸಭಾ ಏನು ಅಂತಂದ್ರೆ ಈ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರೋ ಭಾರತ್ ಬಂದ್ಗೆ ಎರಡನೇ ದಿನವೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಆದ್ರೆ ಒಂದು ಕಡೆ ಜಿಲ್ಲಾಧಿಕಾರಿಗಳು ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಮಕ್ಕಳಿಗೆ ಏನು ಊಟ ಬಡಿಸುವಂತ ಕಾರ್ಯಕರ್ತರನ್ನ ಶಿಕ್ಷಕರು ಪ್ರತಿಭಟನೆಗೆ ಕಳಿಸಿರ್ಲಿಲ್ಲ. ಇದೊಂದು ಘಟನೆ ಆಗಿರ್ತಕ್ಕಂಥದ್ದು ಬಾಗಲಕೋಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 1ರಲ್ಲಿ ಏನು ಕಾರ್ಯಕರ್ತೆಯರನ್ನ ಪ್ರತಿಭಟನೆ ಕಳಿಸದೇ ಇರೋದಕ್ಕೆ ಏನು ಆಕ್ರೋಶಗೊಂಡಂತ ಕಾರ್ಯಕರ್ತರು ನೇರವಾಗಿ ಅವರ ಶಾಲೆಗೆ ಹೋಗ್ತಾರೆ. ಶಾಲೆಗೆ ಹೋಗಿ ಮುಖ್ಯ ಗುರುಗಳಾದ ಸಂಜೀವ್ ರೆಡ್ಡಿ ಅನ್ನೋರ ಜೊತೆ ವಾಗ್ವಾದಕ್ಕೆ ಇಳಿತಾರೆ. ವಾಗ್ವಾದ ಆದಾಗ ಏನು ಸಂಜೀವ್ ರೆಡ್ಡಿ ಅವರನ್ನ ತರಾಟೆಗೆ ಕೂಡ ತೆಗೆದುಕೊಳ್ತಾರೆ. ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ, ನಾವು ಬಂದ್ಗೆ ಕರೆ ನೀಡಿದ್ದೀವಿ, ಆದ್ರೂ ನಮ್ಮ ಕಾರ್ಯಕರ್ತೆಯರನ್ನ ಯಾಕೆ ನೀವು ಪ್ರತಿಭಟನೆಗೆ ಕಳಿಸ್ತಾ ಇಲ್ಲ ಅನ್ನೋ ಮೂಲಕ ತರಾಟೆಗೆ ತಗೊಳ್ತಾರೆ. ಅದಾದ ನಂತರ ಏನು ಪೊಲೀಸರು ಮತ್ತು ಇತರೆ ವ್ಯಕ್ತಿಗಳ ಮಧ್ಯಸ್ಥಿಕೆಯಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ಸಭಾ. ಓಕೆ ರವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ವಿಧಾನಸೌಧದ ಕಚೇರಿಯಲ್ಲಿ ಯಾವ ರೀತಿಯಾಗಿರುವಂತಹ ಕೆಲಸಗಳು ನಡೀತಾ ಇದೆ ಅಂದ್ರೆ, ಕಚೇರಿ ಓಪನ್ ಇದ್ರೂ ಕೂಡ ಅಲ್ಲಿ ಅಧಿಕಾರಿಗಳು ನೌಕರರು ಬಂದು ಕೆಲಸ ಮಾಡ್ತಾ ಇದ್ದಾರಾ? ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಸೂದ್ ಅವರು ಅಲ್ಲಿಂದ ವಾಕ್ ಥ್ರೂ ಕಳಿಸಿದ್ದಾರೆ, ಬನ್ನಿ ನೋಡೋಣ. ಭಾರತ್ ಬಂದ್ನ ಎರಡನೇ ದಿನದ ಬಂದು ವಿಧಾನಸೌಧಕ್ಕೂ ಕೂಡ ಸರಿಯಾಗಿ ತಟ್ಟಿದೆ ಅಂತ ಹೇಳ್ಬೋದು. ವಿಧಾನಸೌಧದಲ್ಲಿ ಹಲವು ಸರ್ಕಾರಿ ಕಚೇರಿಗಳಿದ್ದಾವೆ, ಆದರೆ ಇವತ್ತು ವಿಧಾನಸೌಧ ಬಣಗುಡ್ತಿದೆ. ಅಲ್ಲಿನ ಕಾರಿಡಾರ್ಗಳು ಖಾಲಿ ಹೊಡಿತಾ ಇದ್ದಾವೆ. ನಾವೀಗ ವಿಧಾನಸೌಧದಲ್ಲೇ ಇದ್ದಾವೆ, ನೀವು ನೋಡ್ಬೋದು. ಮೊದಲ ಫ್ಲೋರ್ನ ಕಾರಿಡಾರ್ಗಳು ಖಾಲಿ ಹೊಡಿತಾ ಇದ್ದಾವೆ. ಅಂದರೆ ಸಾಕಷ್ಟು ಅಂದರೆ ಹಿಂದಿನ ದಿನಗಳಲ್ಲಿ, ಈ ಹಿಂದೆ ನಾರ್ಮಲ್ ದಿನಗಳಲ್ಲಿ ಸಾಕಷ್ಟು ಜನ ಇಲ್ಲಿ ಓಡಾಡ್ತಾರೆ, ಆದರೆ ಇವತ್ತು ಮಾತ್ರ ಬಣಗುಡ್ತಾ ಇದೆ ಅಂತ ಹೇಳ್ಬೋದು. ಆದರೆ ಪ್ರಮುಖವಾಗಿ ಎಫೆಕ್ಟ್ ಆಗಿರೋದು ಸರ್ಕಾರಿ ನೌಕರರು ಇವತ್ತು ಇನ್ ಟೈಮ್ಗೆ ಬರೋಕ್ಕಾಗಲಿಲ್ಲ. 50% ಸರ್ಕಾರಿ ನೌಕರರು ಕಚೇರಿಗಳು ಬರೋಕ್ಕಾಗ್ದೇ ಅವ್ರ ಮುಖ್ಯಸ್ಥರಿಗೆ ಫೋನ್ ಮಾಡಿ ಹೇಳ್ಬಿಟ್ಟಾರೆ. ಒಂದು ಸರ್ಕಾರಿ ಕಚೇರಿ ಇಲ್ಲಿದೆ ವಿಧಾನಸೌಧದಲ್ಲಿ, ವರದಿಗಾರರ ಶಾಖೆ, ಕರ್ನಾಟಕ ವಿಧಾನಸಭೆ ಸಚಿವಾಲಯ. ಆದರೆ ಇಲ್ಲಿ ಸಾಕಷ್ಟು ನೌಕರರು ಇವತ್ತು ಬರೋಕ್ಕಾಗ್ದೇ ಬಹಳ ಸಮಸ್ಯೆ ಆಗಿದೆ. ಅವರಿಗೆ ಇನ್ ಟೈಮ್ಗೆ ಬಸ್ ಸಿಕ್ಕಿಲ್ಲ. ಹಾಗೆ ನೋಡ್ತಾ ಇರ್ಬೋದು, ಸುಮಾರು 10-20 ನೌಕರರು ಇಲ್ಲಿ ಇದ್ದಾರೆ. ಆದರೆ ಅದರಲ್ಲಿ ಪೈಕಿ ಸುಮಾರು 3-4 ಜನ ಮಾತ್ರ ಇಲ್ಲಿ ಬರುವಂತಹ ಸಂದರ್ಭ ಸೃಷ್ಟಿಯಾಗಿದೆ. ಬಾಕಿ ಎಲ್ಲ ಚೇರ್ಗಳು ಕೂಡ ಖಾಲಿ ಹೊಡಿತಾ ಇದೆ. ಇದೇ ಥರ ಇದರ ಪಕ್ಕದ ಕಚೇರಿಯಲ್ಲೂ ಕೂಡ ನಾನು ನಿಮಗೆ ತೋರಿಸ್ತೇನೆ. ಇಲ್ಲೂ ಕೂಡ ಸಾಕಷ್ಟು ನೌಕರರು
ಗೈರು ಹಾಜರಾಗಿದ್ದಾರೆ. ಯಾಕಂತಂದರೆ ಬಂದ್ ಹಿನ್ನೆಲೆಯಲ್ಲಿ ಆಟೋಗಳು ಜಾಸ್ತಿ ಚಾರ್ಜ್ ಮಾಡ್ತಾರೆ, ಹಾಗೆ ಬಸ್ಗಳು ಸಿಗ್ತಾ ಇಲ್ಲ, ಟ್ರೈನಲ್ಲಿ ಬರೋಕ್ಕಾಗಲ್ಲ. ಅದರಲ್ಲೂ ಮಹಿಳಾ ನೌಕರರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಕಚೇರಿಗೆ ಬರ್ತಾ ಇದ್ದಾರೆ. ಇದು ಬಹಳ ಸಮಸ್ಯೆ ಆಗಿರುವಂಥದ್ದು. 2 ದಿನ ಸರ್ಕಾರಿ ನೌಕರರು ಅವರವರ ಕಚೇರಿಗೆ ಬರೋಕ್ಕಾಗಲಿಲ್ಲ ಅಂತಂದರೆ ಸರ್ಕಾರಿ ಆಡಳಿತ ಯಂತ್ರದ ಮೇಲೆ ಸಾಕಷ್ಟು ಅದು ಪರಿಣಾಮ ಬೀರುತ್ತೆ. ಆ 2 ದಿನದ ಮಟ್ಟಿಗೆ ಬಹಳ ಎಫೆಕ್ಟ್ ಆಗುತ್ತೆ. ಆ 2 ದಿನದ ಬ್ಯಾಲೆನ್ಸ್ ಕೆಲಸವನ್ನು ಅವರು ಬೇರೊಂದು ದಿನಗಳ ಮೂಲಕ ಒತ್ತಡದ ನಡುವೆ ಕೆಲಸ ಮಾಡಬೇಕಾಗಿದೆ. ಯಾವ ಕಚೇರಿಯಲ್ಲೂ ಕೂಡ 100% ನೌಕರರು ಇವತ್ತು ಕಚೇರಿಗೆ ಬರೋಕ್ಕಾಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಬಹಳ ಸಮಸ್ಯೆಯನ್ನು ಅವರು ಅನುಭವಿಸಿದ್ದಾರೆ. ಇದು ಮುಖ್ಯಸ್ಥರಿಗೂ ಕೂಡ ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ನಿನ್ನೆ ಏನು ಕೆಲಸಗಳು ಬ್ಯಾಲೆನ್ಸ್ ಇದಾವೆ ಅದನ್ನು ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಕೆಲಸ ಮಾಡಿಸ್ಕೊಳ್ಳೋ ಮೂಲಕ ಅದನ್ನು ಭರ್ತಿ ಮಾಡಿಕೊಳ್ಳೋ ಸಾಧ್ಯತೆ ಕೂಡ ಎದ್ದು ಕಾಣ್ತಾ ಇದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಸೂದ್ ದೊಡ್ಡಬಾಗಿಲು, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಬಿಬಿಎಂಪಿ ಕಚೇರಿ ಹೇಗಿದೆ ಬನ್ನಿ ನೋಡೋಣ. ವಿವಿಧ ಬೇಡಿಕೆಗಳನ್ನ ಆಧರಿಸಿ ಕಾರ್ಮಿಕ ಒಕ್ಕೂಟ ಕರೆದಂತಹ ಬಂದ್ಗೆ ಮೊದಲ ದಿನ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಇನ್ನು 2ನೇ ದಿನ ಹಾಗೆ ಇರುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಇವತ್ತು ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ತೂರಾಟ ಆಗಿರೋ ಬೆನ್ನಲ್ಲೇ ಬಿಎಂಟಿಸಿಗಳ ಸಂಚಾರ ವಿರಳವಾಗಿದೆ. ಹಾಗಾದ್ರೆ ಸರ್ಕಾರಿ ಕಚೇರಿ ಬಿಬಿಎಂಪಿ ಕಚೇರಿಯಲ್ಲಿ ಬಿಎಂಟಿಸಿ ಬಸ್ ಆಧರಿಸಿ ಬರ್ತಿದ್ದಂತಹ ಸಿಬ್ಬಂದಿ ಬಂದಿದ್ದಾರಾ? ಇವತ್ತಿನ ಸರ್ಕಾರಿ ಕಚೇರಿ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಬಿಎಂಟಿಸಿ ಬಸ್ ಸಿಗದೆ ಬಸ್ ಸಂಚಾರಕ್ಕಾಗಿ ಜನರು ಪರದಾಡ್ತಿರೋ ದೃಶ್ಯ ಒಂದ್ ಕಡೆ ಆದ್ರೆ, ಸರ್ಕಾರಿ ಕಚೇರಿಗಳಲ್ಲಿ ಖಾಲಿ ಕುರ್ಚಿಯ ಕಾರುಬಾರು ಜೋರಾಗೇ ಇರುತ್ತೆ. ಸೊ ನಾನು ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿ ಬಿಬಿಎಂಪಿ ಕೇಂದ್ರ ಕಚೇರಿಯ ಚಿತ್ರಣವನ್ನ ತೋರಿಸ್ತೀನಿ ನಾನು ನಿಮಗೆ. ಈಗಾಗಲೇ ನಾವು ಸಾರ್ವಜನಿಕ ಸಂಪರ್ಕ ವಿಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಬಸ್ಸನ್ನ ಆಧರಿಸಿ ಬರುವಂತಹ ಸಿಬ್ಬಂದಿ ಕೆಲವು ಸಂಖ್ಯೆಯಲ್ಲಿ ವಿರಳಾಗಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಅಂದ್ರೆ 80% ಸಿಬ್ಬಂದಿ ಬಸ್ಸನ್ನೇ ಆಧರಿಸಿ ಬರ್ತಾರೆ. ಹಾಗಾಗಿ ಬಸ್ ಸಿಬ್ಬಂದಿಗಳ ಸಂಖ್ಯೆ ಇವತ್ತು ಕಡಿಮೆ ಇದೆ. ಸರ್ಕಾರಿ ಕಚೇರಿಗಳಲ್ಲಿ MS ಬಿಲ್ಡಿಂಗ್ ಸೇರಿದಂತೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಸಹ ಸಿಬ್ಬಂದಿಯ ಕೊರತೆ ಹೆಚ್ಚಾಗಿ ಕಾಣ್ತಾ ಇದೆ. ಬಿಎಂಟಿಸಿ ಬಸ್ ಅನ್ನ ಆಧರಿಸಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳಿವರು. ಇನ್ನು ಬಿಬಿಎಂಪಿಯ ಕೇಂದ್ರ ಕಚೇರಿ ಅಂದ್ರೆ ದಿನಕ್ಕೆ ಕನಿಷ್ಠ ಅಂತಂದ್ರೆ 100 ಜನ ಸಿಬ್ಬಂದಿ ಇರ್ತಾರೆ. ಇನ್ನು ಸ್ವಾಗತಕಾರರನ್ನ ನೀವು ನೋಡ್ತಿರಬಹುದು. ಎಂಟ್ರನ್ಸ್ ರಿಸೆಪ್ಷನ್ ಅಲ್ಲೂ ಸಹ ಖಾಲಿ ಉಳಿತಿದೆ. ಅಂದ್ರೆ ಎಲ್ಲರೂ ಸಹ ಬಿಎಂಟಿಸಿ ಬಸ್ ಅನ್ನ ಭಾಗಶಃ ಅವಲಂಬಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ. ಬಿಎಂಟಿಸಿ ಬಸ್ಗಳು ಇಲ್ಲ ಅಂತ ಅಂದ್ರೆ ಎಲ್ಲಾ ಕೆಲಸಗಳು ಹಾಗೆ ನಿಂತೋಗ್ಬಿಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಒಂದು ಕಡೆ ಬಿಎಂಟಿಸಿಯ ಸಮಸ್ಯೆ ಆದ್ರೆ ಮತ್ತೊಂದು ಕಡೆ ಸಿಬ್ಬಂದಿಗಳಿಗೆ ಬಂದ ಎಫೆಕ್ಟ್ ಹೇಗಿರುತ್ತೆ ಅಂತ. ಯಾಕಂದ್ರೆ ಚಾಲಕರಿಗೆ ಕಲ್ಲು ತೂರಾಟ ಮಾಡಿದ್ದಾರೆ. ಇನ್ನು ಉಳಿದವರಿಗೆ ಯಾವ ರೀತಿ ಪರಿಸ್ಥಿತಿ ಆಗುತ್ತೆ ಅನ್ನುವಂತಹ ಭಯವೂ ಸಹ ಕಾಣುತ್ತದೆ. ನಾಗರಿಕ ಸೇವಾ ಕೇಂದ್ರ ಇಲ್ಲೂ ಸಹ ಇವತ್ತು ಸಿಬ್ಬಂದಿ ಕೊರತೆ ಕಾಣಿಸ್ತಿದೆ. ಸಾರ್ವಜನಿಕರು ಬಿಲ್ಗಳನ್ನ ಪೇ ಮಾಡಕ್ಕೆ ಅಂದ್ರೆ ಆನ್ಲೈನ್ ಆಸ್ತಿ ತೆರಿಗೆಯನ್ನ ಪೇ ಮಾಡೋದಕ್ಕೆ ಹಲವು ಸಮಸ್ಯೆಗಳನ್ನ ಹೇಳ್ಕೊಳ್ಳಕ್ಕೆ ಆಗಮಿಸ್ತಿರ್ತಾರೆ. ಆದ್ರೆ ಬಂದಿರುವಂತಹ ಸಾರ್ವಜನಿಕರ ಸಂಖ್ಯೆ ಹೆಚ್ಚಾಗಿದ್ದು ಸಿಬ್ಬಂದಿಗಳ ಸಂಖ್ಯೆ ಕೊರತೆ ಕಾಣ್ತಿದೆ ಅನ್ನುವಂತಹ ದೃಶ್ಯಗಳು ಸಾಮಾನ್ಯವಾಗಿದೆ. ಇದೆಲ್ಲವೂ ಸಹ ಬಿಎಂಟಿಸಿ ಬಸ್ನ ಎಫೆಕ್ಟ್ ಅಂತಾನೆ ಹೇಳ್ಬೋದು. 6300 ಬಸ್ಗಳಲ್ಲಿ ಕೇವಲ ಬೆರಳೆಣಿಕೆ ಅಷ್ಟ ಬಸ್ಗಳು ಮಾತ್ರ ಸಂಚರಿಸ್ತಿದೆ. ಹಾಗಾಗಿ ಕೆಲಸದ ಸಮಯ ಆರಂಭವಾದರೂ ಸಹ ಜನರಿದ್ರೂ ಸಹ ಸಿಬ್ಬಂದಿಗಳಿಲ್ಲ ಅಂತ ಹೇಳ್ಬೋದು. ಸರ್, ಎಷ್ಟೊತ್ತಿಗೆ ಬಂದ್ರಿ? ನಾನು ಈಗ ಜಸ್ಟ್ ಬಂದೆ ಸರ್. ಸಿಬ್ಬಂದಿಗಳು ಸಿಗ್ತಿದಾರ ನಿಮ್ಗೆ? ಸ್ಟಾಫ್ ಇದಾರಾ? ಇಲ್ಲ ಇಲ್ಲ ಇಲ್ಲ. ಸೊ ಇಲ್ಲಿ ಇರುವಂತಹ ಸಾರ್ವಜನಿಕರನ್ನ ಕೇಳ್ಬೋದು. ಸರ್, ನಿಮಗೆ ಸ್ಟಾಫ್ಗಳೆಲ್ಲ ಬಂದಿದ್ದಾರೆ ಇಲ್ಲಿ? ಇಲ್ಲ ಸರ್, ಅಷ್ಟೊಂದು ಜನ ಇಲ್ಲ. ಸ್ಟ್ರೈಕ್ ಸ್ವಲ್ಪ ಬಿಸಿ ಮಟ್ಟಕ್ಕಿದೆ. ನೀವೇನು ಕೆಲಸಕ್ಕೆ ಬಂದಿದ್ರಿ ಸರ್ ಇವಾಗ? ಟ್ಯಾಕ್ಸ್ ಕಟ್ಟಕ್ಕಂತ ಬಂದಿದ್ದೀವಿ. ಇಲ್ಲಿ ಸಿಬ್ಬಂದಿಗಳಿಲ್ಲ ಅಷ್ಟೊಂದು. ಸೊ ಸಾರ್ವಜನಿಕರ ಹೇಳೋ ಪ್ರಕಾರ ಇಲ್ಲಾಗಲೇ ಟ್ಯಾಕ್ಸ್ ಪೇ ಮಾಡಕ್ ಬಂದಿದ್ದೀವಿ. ಯಾರ್ಯಾರು ಅವ್ರದೇ ಓನ್ ವೆಹಿಕಲ್ ಇಟ್ಕೊಂಡಿದ್ದಾರೆ ಅವರು ಮಾತ್ರ ಸಹ ಇವತ್ತು ಆಗಮಿಸಿದ್ದಾರೆ. ಉಳಿದಂತೆ ಎಲ್ಲಾ ಸಿಬ್ಬಂದಿಗಳು ಅಂದ್ರೆ ಬಸ್ಗಳನ್ನ ಆಧರಿಸಿ ಸಂಚಾರ ಮಾಡೋರಿಗೆ ಇವತ್ತು ಮುಷ್ಕರದ ಎಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಭಾಗಶಃ ಸಾರ್ವಜನಿಕರು ಇವತ್ತು ಬಸ್ ಸಿಗದೆ ಗಂಟೆಗಟ್ಟಲೆ ಕಾಯ್ದುಕೊಂಡು ಕೂತಿದ್ರು. ಸೊ ಕೆಲವರು ಅಂದ್ರೆ ಬೆರಳೆಣಿಕೆಯ ಸಂಖ್ಯೆಯಲ್ಲಿ ಮಾತ್ರ ಇವತ್ತು ಬಿಬಿಎಂಪಿ ಹಾಗೂ ಸರ್ಕಾರಿ ಕಚೇರಿಗಳ ಸಿಬ್ಬಂದಿಗಳ ಸಂಖ್ಯೆಯನ್ನ ನೋಡಬಹುದಾಗಿದೆ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಈರಣ್ಣ ಜೊತೆ ನಂದಿನಿ, ಪಬ್ಲಿಕ್ ಟಿವಿ. ಬೆಂಗಳೂರಿನ ನಾನಾ ಭಾಗದ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸರ್ಕಾರಿ ಕಚೇರಿಗಳು ಖಾಲಿ ಹೊಡಿತಾ ಇದ್ರೆ ಮಗದೊಂದು ಭಾಗದಲ್ಲಿ ರಾಜಭವನ ಚಳುವಳಿನೂ ಕೂಡ ಜೋರಾಗಿ ನಡೀತಾ ಇದೆ. ಅಲ್ಲಿ ಸಾವಿರಾರು ಕಾರ್ಮಿಕರು ಸೇರ್ಕೊಂಡು ಟೌನ್ ಹಾಲ್ನಿಂದ ರಾಜಭವನ ಚಲೋ ಬೃಹತ್ ರ್ಯಾಲಿಯನ್ನ ಮಾಡಿದ್ದಾರೆ. ಇನ್ನು ರಾಜಭವನ ತಲುಪಿಲ್ಲ, ಆದ್ರೆ ಈ ರ್ಯಾಲಿಯಲ್ಲಿ ಸಾವಿರಾರು ಜನ ಸೇರ್ಕೊಂಡು ತಮ್ಮ ಬೇಡಿಕೆಗಳ ಈಡೇರಿಕೆಗೋಸ್ಕರ ವಿವಿಧ ಘೋಷಣೆಗಳನ್ನ ಕೂಗ್ತಾ ಪ್ರತಿಭಟನೆಯಲ್ಲಿ ತೊಡ್ಕೊಂಡಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆ ಕೂಡ ಇದೆ. ನಮ್ಮ ಪ್ರತಿನಿಧಿ ಕೂಡ ಮಾಹಿತಿ ನೀಡ್ತಾ ಇದ್ರು. ಸಾಕಷ್ಟು ಕಡೆ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಸಾವಿರಾರು ಜನ ಕಾರ್ಯಕರ್ತರು ರೋಡ್ ಕಂಪ್ಲೀಟ್ಲಿ ಬ್ಲಾಕ್ ಮಾಡಿ ಟೌನ್ ಹಾಲ್ನಿಂದ ರಾಜಭವನದವರೆಗೂ ರ್ಯಾಲಿಯನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಬೆಂಗಳೂರಿನ ಹೃದಯ ಭಾಗ ಏನಿದೆ ಅಲ್ಲೆಲ್ಲಾ ಕಡೆನೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ.
ನಡೀತಾ ಐತೆ ಕೊಡೋಕ್ಕಾಗಲ್ಲ.